ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಮೋದಿಜಿ ಹಾಗೂ ಅಮಿತ್ ಶಾ ಅವರು ಸೈಡ್ ಲೈನ್ ಮಾಡಿಬಿಟ್ರ, ಬೇಕಾದ ಹಾಗೆ ಬಳಸ್ಕೊಂಡು ಬಿಸಾಡಿದ್ರು ಅಂತಾರಲ್ಲ, ಹಂಗ್ ಮಾಡಿದ್ರ ತೇಜಸ್ವಿ ಸೂರ್ಯ ಅವ್ರಿಗೆ. ಭಾರತೀಯ ಜನತಾ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನದಿಂದ ಯಾಕೆ ಅವರನ್ನ ಕೆಳಗಿಳಿಸಲಾಯಿತು? ಕೆಲವ್ರಿಗಂತೂ ಇದು ಹಾಲು ಕುಡಿದಷ್ಟು ಖುಷಿಯಾಗಿದೆ, ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರನ್ನ ಅಣಕಿಸ್ತಾ ಇದ್ದಾರೆ. ಬಟ್ ಮಜಾ ಏನಂದ್ರೆ ಪಿಕ್ಚರ್ ಇನ್ನೂ ಮುಗ್ದಿಲ್ಲ, ಈಗ ಶುರುವಾಗಿರೋದು ಅಸಲಿ ಆಟ. ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 2 ದಿನದ ಹಿಂದೆ ಭಾರತೀಯ ಜನತಾ ಪಕ್ಷ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳನ್ನ ನೇಮಕ ಮಾಡುತ್ತೆ. ಹಳೆಯ ಟೀಮ್ ಎಲ್ಲ ಹೋಗಿ ಕಂಪ್ಲೀಟ್ ಹೊಸ ಟೀಮ್ ರಚನೆ ಕೂಡ ಆಯಿತು. ಇಲ್ಲಿ ಮಜಾ ಏನಂದ್ರೆ, ತೇಜಸ್ವಿ ಸೂರ್ಯ ಅವರನ್ನ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ತುಂಬಾ ಮಂದಿ ಸಂಭ್ರಮಿಸ್ತಾ ಇದ್ರು. ತೇಜಸ್ವಿ ಸೂರ್ಯ ಬಿಜೆಪಿ IT ಸೆಲ್ನ ಚೀಫ್ ಆಗಬೇಕು ಅಂದ್ಕೊಂಡಿದ್ರು. ಆದರೆ ಅವರನ್ನ ಎಕ್ಸಿಟ್ ಡೋರ್ನಲ್ಲೇ ಕಳಿಸಲಾಗಿದೆ. ತೇಜಸ್ವಿ ಸೂರ್ಯ ಅವರು ಉನ್ನತ ಹುದ್ದೆಗಾಗಿ ಆಡಿಷನ್ ಅನ್ನು ನಡೆಸ್ತಿದ್ರು. ಆದರೆ ಎಮರ್ಜೆನ್ಸಿ ಎಕ್ಸಿಟ್ನಲ್ಲಿ ಅವರಿಗೆ ದಾರಿ ತೋರಿಸಲಾಗಿದೆ. ಹೀಗೆ ಬೇರೆ ಬೇರೆ ರೀತಿ ಟಾಂಗ್ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಆದರೆ ಅವರಿಗೆಲ್ಲ ಮುಂದೊಂದು ದಿನ ಖಂಡಿತ ದೊಡ್ಡ ಶಾಕ್ ಅಂತೂ ಎದುರಾಗುತ್ತೆ. ವೀಕ್ಷಕರೇ, ತುಂಬ ದಿನದಿಂದ ಕೇಂದ್ರ ಸಂಪುಟ ಪುನರ್ರಚನೆಯ ನಿರೀಕ್ಷೆ ಇದೆ ದೇಶದಲ್ಲಿ. ದೆಹಲಿಯಿಂದ ಕೇಳಿ ಬರ್ತಿರುವ ಸುದ್ದಿಗಳ ಪ್ರಕಾರ ಈ ಬಾರಿ ಮೋದಿಜಿ ಸರ್ಕಾರದಲ್ಲಿ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆ ಸಿದ್ಧವಾಗಿದೆ. ಸುಮಾರು 32 ಮಂತ್ರಿಗಳಿಗೆ ಸಂಪುಟದಿಂದ ಹೊರ ಹೋಗುವಂತಹ ದಾರಿಯನ್ನು ತೋರಿಸಲಾಗುತ್ತೆ. ಇದು ಕೇವಲ ಒಂದು ಬದಲಾವಣೆ ಅಲ್ಲ, ಬದಲಾಗಿ 2029ರ ಚುನಾವಣೆ ಮತ್ತು ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇರುವಂತಹ ಮಹತ್ವದ ಕಾರ್ಯತಂತ್ರ. ಹಾಗಾದ್ರೆ ಇಲ್ಲಿ ಯಾರನ್ನೆಲ್ಲ ಸಂಪುಟದಿಂದ ಕೈ ಬಿಡಬಹುದು? ಹೊಸಬ್ರು ಯಾರು ಬರಬಹುದು? ಮಹಾರಾಷ್ಟ್ರದ ರಾಜಕೀಯ ಚಾಣಕ್ಯ ಶರದ್ ಪವಾರ್ ಅವರ ನಡೆ ಏನಿಲ್ಲಿ? ಜೊತೆಗೆ ಅಕ್ಟೋಬರ್ 2ನೇ ತಾರೀಕು ಕೇಂದ್ರ ಸರ್ಕಾರ ಯಾವ ದೊಡ್ಡ ಘೋಷಣೆಗಳನ್ನು ಮಾಡೋದಕ್ಕೆ ಹೊರಟಿದೆ? ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ವೀಕ್ಷಕರೇ. ಟ್ವಿಟರ್ ಮತ್ತು ರಾಜಕೀಯ ವಲಯಗಳಲ್ಲಿ ಈಗ ತುಂಬ ಚರ್ಚೆ ಆಗ್ತಿರುವಂತಹ ವಿಷಯ ಅಂದರೆ, ಸರಿಯಾಗಿ ಕಾರ್ಯನಿರ್ವಹಿಸದ ಸುಮಾರು 32 ಮಂತ್ರಿಗಳನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನೋದು. ಈ ಮಂತ್ರಿಗಳ ಜಾಗಕ್ಕೆ ಹೊಸ ರಕ್ತವನ್ನು ಮತ್ತು ಉತ್ಸಾಹಿ ಮುಖಗಳನ್ನು ತರುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋ ಚರ್ಚೆ ನಡೀತಾ ಇದೆ. ಈ ಪುನರ್ರಚನೆಯಲ್ಲಿ ಕೇವಲ ಸಂಖ್ಯೆ ಲೆಕ್ಕ ಬರೋದಿಲ್ಲ, ಬದಲಾಗಿ ಜಾತಿ ಮತ್ತು ಪ್ರಾದೇಶಿಕ ಸಮತೋಲನವನ್ನು ಕೂಡ ಕಾಯ್ದುಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಎಸ್ಪೆಷಲಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಂತಹ ಪ್ರಮುಖ ರಾಜ್ಯಗಳಲ್ಲಿನ ರಾಜಕೀಯ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಬದಲಾವಣೆಯನ್ನು ತರಲಾಗುತ್ತೆ. ಅದರಲ್ಲೂ ಈ ಸಂಪುಟ ಪುನರ್ರಚನೆಯಲ್ಲಿ ಅತಿ ದೊಡ್ಡ ಆಶ್ಚರ್ಯ ಅಂದರೆ ಶರದ್ ಪವಾರ್ ಅವರ ನಡೆ. ಪ್ರಧಾನಿ ಮೋದಿ ಮತ್ತು ಶರದ್ ಪವಾರ್ ಅವರ ನಡುವೆ ತುಂಬ ಉತ್ತಮ ವೈಯಕ್ತಿಕ ಸಂಬಂಧ ಇದೆ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಷಯ. ಮೋದಿ ಅವರು ಪವಾರ್ ಅವರನ್ನು ತುಂಬ ಗೌರವಿಸ್ತಾರೆ ಮತ್ತು ಪವಾರ್ ಅವರು ಕೂಡ ಮೋದಿ ಅವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಾರೆ. ನೋಡಿ, ಮೋದಿಜಿಗೆ ಯಾವುದೇ ಸಂಕಷ್ಟ ಬಂದಾಗ ಕೂಡ ಶರದ್ ಪವಾರ್ ಅವರು ಯಾವಾಗಲೂ ಬೆಂಬಲಕ್ಕೆ ನಿಂತಿದ್ದಾರೆ. ಮಹಾರಾಷ್ಟ್ರದ ಮರಾಠ ಸಮುದಾಯದಲ್ಲಿ ಮೋದಿ ಅವರ ಬಗ್ಗೆ ಸ್ವಲ್ಪ ಅಸಮಾಧಾನ ಇದ್ರೂ ಕೂಡ ಪವಾರ್ ಅವರು ಅದನ್ನು ಶಾಂತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸದ್ಯಕ್ಕೆ ಕೇಳಿಬರ್ತಿರುವ ಸುದ್ದಿ ಏನಂದ್ರೆ, ಶರದ್ ಪವಾರ್ ಅವರ NCP ಬಣ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ನಡುವಿನ ವಿಲೀನಕ್ಕೆ ಬಿಜೆಪಿ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಅನ್ನೋದು. ಈ ಎರಡೂ ಪಕ್ಷಗಳು ಒಟ್ಟಾಗಿ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಬಲ ಸಿಗಲಿದೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರವೂ ಹೌದು. ಇದೇ ಸಂದರ್ಭದಲ್ಲಿ ಶರದ್ ಪವಾರ್ ಅವರ ಮಗಳು ಸುಪ್ರಿಯಾ ಸುಳೆ ಅವರು ಕೇಂದ್ರ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಆರಂಭದಲ್ಲಿ ಅವರು ಇದನ್ನು ನಿರಾಕರಿಸಿದ್ರು ಅಂತ ಹೇಳಲಾಗತ್ತೆ. ಆದರೆ ಇತ್ತೀಚಿನ ಅವರ ನಡೆಗಳನ್ನು ನೋಡ್ತಾ ಇದ್ರೆ ಸಂಪುಟ ಸೇರೋದು ಬಹುತೇಕ ಖಚಿತ ಅಂತ ಅನಿಸ್ತಾ ಇದೆ. ಇನ್ನು ಈ ಸಂಪುಟ ಪುನರ್ರಚನೆಯಲ್ಲಿ ಸ್ಫೋಟಕ ಸುದ್ದಿ ಏನಂದ್ರೆ, ಕೆಲ ಘಟಾನುಘಟಿ ನಾಯಕರು ಹೊರ ಹೋಗಲಿದ್ದಾರೆ ಅನ್ನೋದು.
ಅದರಲ್ಲಿ ಕೇಳಿ ಬರ್ತಿರೋ ಮೊದಲನೇ ಹೆಸರೇ ನಿತಿನ್ ಗಡ್ಕರಿ. ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನೋ ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದೆ. ಇತ್ತೀಚಿನ ಕೆಲ ವಿವಾದಗಳ ಕಾರಣಕ್ಕೆ ಅವರನ್ನ ಹೊರ ಹಾಕಬಹುದು ಅಂತ ಹೇಳಲಾಗ್ತಿದೆ. ಬಟ್ ಮೋದಿಯವರ ಸಂಪುಟದ ಪ್ರಮುಖ ಆಧಾರ ಸ್ತಂಭ ಆಗಿರೋದ್ರಿಂದ ಅವರನ್ನು ತೆಗೆದು ಹಾಕೋದು ಕೂಡ ಸುಲಭದ ಮಾತೇನಲ್ಲ. ಇನ್ನು ಎರಡನೇ ಹೆಸರು ನಿರ್ಮಲಾ ಸೀತಾರಾಮನ್. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಾ ಇದೆ. ಮೂರನೇ ಹೆಸರು ರಾಜನಾಥ್ ಸಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ಅವರಿಗೆ ರಾಷ್ಟ್ರಪತಿ ಹುದ್ದೆಯ ಜವಾಬ್ದಾರಿ ನೀಡುವಂತಹ ಚರ್ಚೆಗಳು ನಡೀತಾ ಇದೆ. ನಂತರ ಅಶ್ವಿನಿ ವೈಷ್ಣವ್. IT ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಕಾರ್ಯಕ್ಷಮತೆ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ತುಂಬ ತೃಪ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇವರು ಸಂಪುಟದಲ್ಲಿ ಮುಂದುವರಿಯೋದು ಖಚಿತ. ಬಳಿಕ ಮನೋಹರ್ ಲಾಲ್ ಖಟ್ಟರ್. ಹರಿಯಾಣದ ಮಾಜಿ CM ಖಟ್ಟರ್ ಅವರನ್ನು ಸಂಪುಟದಿಂದ ಕೈಬಿಟ್ಟು ಅವರಿಗೆ ಸಂಘಟನೆಯಲ್ಲಿ ಜವಾಬ್ದಾರಿ ನೀಡುವಂತಹ ಸಾಧ್ಯತೆ ಇದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋದಾದ್ರೆ, ಕರ್ನಾಟಕದ ಯುವ ನಾಯಕ ತೇಜಸ್ವಿ ಸೂರ್ಯ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನ ಸಿಗುವುದು ಖಚಿತ ಅನ್ನೋ ಮಾಹಿತಿ ಬರ್ತಾ ಇದೆ. ವೀಕ್ಷಕರೇ, ತೇಜಸ್ವಿ ಸೂರ್ಯ ಅವರು ತುಂಬ ಸಮರ್ಥ ಅಭ್ಯರ್ಥಿಯಾಗಿದ್ದು ಅವರಿಗೆ ಮಂತ್ರಿ ಸ್ಥಾನ ನೀಡೋದು ಸೂಕ್ತ ಅಂತ ದೆಹಲಿಯಲ್ಲಿ ಮಾತುಗಳೀಗ ಕೇಳಿ ಬರ್ತಾ ಇರೋದು. ಅವರ ಜೊತೆಗೆ ಅನುರಾಗ್ ಠಾಕೂರ್ ಕೂಡ ಸಂಪುಟದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಅದಕ್ಕೆ ಆವಾಗಲೇ ಹೇಳಿದ್ವಿ ವೀಕ್ಷಕರೇ, ಇವತ್ತು ತೇಜಸ್ವಿ ಸೂರ್ಯ ಅವರ ಪೋಸ್ಟ್ ಹೋಯಿತು ಅಂತ ಜಾಸ್ತಿ ಖುಷಿ ಪಡೋದು ಬೇಡ. ಅವರಿಗಾಗಿ ಒಂದು ಭರ್ಜರಿ ಉಡುಗೊರೆಯನ್ನೇ ಮೋದಿಜಿ ರೆಡಿ ಮಾಡಿಕೊಂಡಿದ್ದಾರೆ ಅಂತ. ನೋಡಿ, BJPಯಲ್ಲಿ ಈಗ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಸಂಘಟನೆಯಲ್ಲಿ ಸ್ಥಾನ ಪಡೆದವರು ಸಂಪುಟದಿಂದ ಹೊರ ಹೋಗಬೇಕಾಗತ್ತೆ. ಉದಾಹರಣೆಗೆ ಸ್ಮೃತಿ ಇರಾನಿ, ಇವರಿಗೆ ಸಂಘಟನೆಯಲ್ಲಿ ಜವಾಬ್ದಾರಿ ನೀಡಿರೋದ್ರಿಂದ ಅವರನ್ನು ಸಂಪುಟದಿಂದ ಹೊರ ಇಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಹಾಗೆಯೇ ರಾಮ್ ಮಾಧವ್ ಅವರು ಕೂಡ ಸಂಘಟನೆಗೆ ಮರಳಿದ್ದಾರೆ. ಆದರೆ ಪಿಯೂಷ್ ಗೋಯಲ್ ಅವರಂತಹ ಕೆಲವರು ಮಾತ್ರ ಎರಡೂ ಕಡೆ ಜವಾಬ್ದಾರಿ ನಿಭಾಯಿಸಬಹುದು. ಜೊತೆಗೆ ಬರುವ ಅಕ್ಟೋಬರ್ 2ನೇ ತಾರೀಕು ಕೇಂದ್ರ ಸರ್ಕಾರ ದೇಶದ ಯುವ ಜನತೆಗಾಗಿ ಕೆಲವೊಂದಷ್ಟು ಕ್ರಾಂತಿಕಾರಿ ಯೋಜನೆಗಳನ್ನು ಘೋಷಿಸುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ನೀಟ್ ಮತ್ತು JEE ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಕೋಚಿಂಗ್ ನೀಡುವ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಳ್ಳುತ್ತೆ. ಇಂಟರ್ನೆಟ್ ಮೂಲಕ ಹಳ್ಳಿಯ ಬಡ ವಿದ್ಯಾರ್ಥಿಗಳಿಗೂ ಗುಣಮಟ್ಟದ ಶಿಕ್ಷಣ ತಲುಪಿಸೋದು ಈ ಯೋಜನೆಯ ಉದ್ದೇಶ ಕೂಡ ಹೌದು ವೀಕ್ಷಕರೇ. ಶಿಕ್ಷಣದ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನವನ್ನು ಅಳವಡಿಸುವ ಮೂಲಕ ದೊಡ್ಡ ಬದಲಾವಣೆ ತರೋದಕ್ಕೆ ಮೋದಿಜಿ ಸರ್ಕಾರ ಈಗ ಪ್ಲಾನ್ ಮಾಡಿಕೊಂಡಿದೆ. ಇದು ಕೇವಲ ಘೋಷಣೆಯಾಗಿ ಉಳಿಯದೆ ಸರಿಯಾಗಿ ಜಾರಿಯಾದರೆ ದೇಶದ ಯುವ ಶಕ್ತಿಗೆ ದೊಡ್ಡ ಬಲ ಅಂತೂ ಸಿಗುತ್ತೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತೇಜಸ್ವಿ ಸೂರ್ಯ ಅವರಿಗೆ ಯಾವ ಖಾತೆಯನ್ನು ಕೊಟ್ಟರೆ ಒಳ್ಳೆಯದು ಅಂತ ನಿಮ್ಗನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.